ಕೆಲವೊಮ್ಮೆ ಹಾಗೆ ಮನೆ ಕಟ್ಟಲು ಯೋಗ್ಯತೆ ಇಲ್ಲದಿದ್ದವರು ಇನ್ನೊಬ್ಬರ ಮನೆ ಹೇಗೆ ಕಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾತಾಡ್ತಾರೆ. ಹಾಗೆ ಪಕ್ಷ ಕಟ್ಟಲು ಯೋಗ್ಯತೆ ಇಲ್ಲದವರು ಅಥವಾ ತನ್ನ ಪಕ್ಕದ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ 16 ಓಟ್ ಕೊಡಿಸೋಕ್ಕೆ ತಾಕತ್ತಿಲ್ಲದೆ ಇದ್ದವರು ಇನ್ನೊಬ್ಬರನ್ನ ಪಕ್ಷ ಬಿಟ್ಟು ಹೋಗು ಅಂತ ಸುಲಭವಾಗಿ ಪುಕ್ಕಟ್ಟೆ ಅಡ್ವೈಸ್ ಕೊಟ್ಕೊಂಡು ಕೂತ್ಕೋತಾರೆ. ತಾನು ಮಾತ್ರ ಭಾಳ ದೊಡ್ಡ ಲೀಡ್ರು ಅನ್ನೋ ಭ್ರಮೆಯಲ್ಲಿರ್ತಾರೆ. ತಾನು ಕೂಡ ಬೇರೆಯವರ ಕೃಪಾ ಕಟಾಕ್ಷದಲ್ಲೇ ಇದ್ದೀನಿ ಅನ್ನೋದನ್ನು ಮರೆಯುತ್ತಾರೆ. ಭಾರತೀಯ ಜನತಾ ಪಕ್ಷದ ಘನತೆ ವೆತ್ತ ಕಿಡಿಗೇಡಿ ಬುದ್ಧಿಯ ಘನತೆ ವೆತ್ತ ಕಿಡಿಗೇಡಿ ಬುದ್ಧಿಯ ಕಾಲೆಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಸದಾಕಾಲ ಕಾಯುವ ಮಹಾನ್ ನಾಯಕರೇ ಡೊಂಕುಬಾಲದ. ನಿಮಗೊಂದು ಹೇಳ್ತೀನಿ, ನೀವೆಲ್ಲ ಇವತ್ತು ಕರ್ನಾಟಕದಲ್ಲಿ ಬದುಕಿರೋದು ನಿಮ್ಮಿಂದಾನೂ ಅಲ್ಲ, ನಿಮ್ಮ ಪಕ್ಷದಿಂದಾನೂ ಅಲ್ಲ. ಆ ಮೋದಿ ಎಂಬ ವ್ಯಕ್ತಿ ನಡೆಸ್ತಿರುವ ಆಡಳಿತದಿಂದ ನೀವು ಗಂಜಿ ಕೊಡ್ಕೊಂಡು ಬಿದ್ದಿರೋಂತಹ ಗಿರಾಕಿಗಳಷ್ಟೇ ಅಲ್ಲ, ಈ ಬೇರೆ ದೇಶದಿಂದ ಬರ್ತಾರಲ್ಲ ನಿರಾಶ್ರಿತರು. ರಾಜ್ಯ ಬಿಜೆಪಿ ಜಗಳ ಇನ್ನೇನು ಹೇಳಲಿ ಮತ್ತೆ ಇವ್ರಿಗೆ. ರಾಜ್ಯ ಬಿಜೆಪಿ ಜಗಳ ನಿತ್ಯ ಬೀದಿ ರಂಪಾಗಿದೆ. ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೆಚ್ಚುತ್ತೆ. ಜಿಲ್ಲಾಧ್ಯಕ್ಷರ ಆಯ್ಕೆ ನಂತರ ಬಿಜೆಪಿ ಮನೆ ಚಿತ್ರಣ ಬದಲಾಗಿದೆ. ಯತ್ನಾಳ್ ತಂಡ ಹೇಳಿದ್ದಕ್ಕೆ ಮೊದಲನೇ ಬರ್ತಿತ್ತು, ಈಗ ಇನ್ನೊಂದಷ್ಟು ಜನ ಸೇರಿಕೊಂಡು ಗಲಾಟೆ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಜನ ನನಗೆ ಇವತ್ತು ಫೋನ್ ಮಾಡಿದ್ರು. ಎಲ್ಲರೂ ಹೇಳಿದ್ದು ಒಂದೇ ಮಾತು, ನಮಗೆ ಮಾತಾಡೋಕ್ಕೆ ತಾಕತ್ತಿಲ್ಲ, ನಿಮ್ಮನ್ನು ಯಾರು ತಡೆಯೋರಿಲ್ಲ, ಮಾತಾಡ್ತಿದ್ದೀರಿ ಅಂತ ಅಷ್ಟೇ ಹೇಳಿದ್ದು ಎಲ್ಲರೂ. ಈ ಕನಿಷ್ಠ ಇಂಟರ್ನಲ್ ಇಂಟೆಲಿಜೆನ್ಸು ಮಾಹಿತಿ ಪಕ್ಷದ ಅಧ್ಯಕ್ಷ ಆಗಲಿ ಅಥವಾ ಆ ಪಕ್ಷವನ್ನು ನಡೆಸಬೇಕು ಅಂತ ಆಸೆ ಇಟ್ಕೊಂಡಿರೋ ಕಂತ್ರಿ ಲೀಡರ್ಗಳಿಗಾರು ಗೊತ್ತಾಗಬೇಕಾಗಿತ್ತು. ದೇರ್ ಆರ್ ಮೆನಿ ಪೀಪಲ್ ಹೂ ಕಾಲ್ಡ್ ಮೀ ಟುಡೇ. ಸರ್ ನಮ್ಮ ಕೈಲಿ ಮಾತಾಡೋಕ್ಕಾಗ್ತಿಲ್ಲ, ಅನಿವಾರ್ಯತೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ನಾಚಿಕೆ ಆಗಬೇಕು ನಿಮ್ಮ ಪಕ್ಷಕ್ಕೆ. ಈ ನಾಯಕ್ ಸುಧಾಕರ್ರು ರಾಮುಲು ಎಲ್ಲ ಒಬ್ಬರ ಮೇಲೆ ಒಬ್ಬೊಬ್ಬರು. ವಿಜೇಂದ್ರ ಅವ್ರದ್ದು ಹಂಗನ್ಬಿಟ್ಟು ಏನು ಸುಧಾಕರ್ರು ರಾಮುಲು ಏಕಮೇವ ದ್ವಿತೀಯ ನಾಯಕರು, ಅವರಿಬ್ಬರು ಹಿಂಗೆ ತಳ್ಳಿಬಿಟ್ರೆ ಬಿ ಜೆ ಪಿ ಪುಸ್ತಕಂತ ಬಿದ್ದೋಗ್ಬಿಡುತ್ತೆ ಅಂತ ನಾನು ಹೇಳಿಲ್ಲ, ನಾನು ಹೇಳೇ ಇಲ್ಲ ಹಂಗೆ. ಆದರೆ ನಾನು ಭಾಳ ದೊಡ್ಡ ನಾಯಕ, ನಾನು ಹಿಂಗಂದುಬಿಟ್ರೆ ಪಕ್ಷ ಎಲ್ಲ ಕಟ್ಬಿಡ್ತೀನಿ ಅನ್ನೋ ರೇಣುಕಾಚಾರ್ಯ ನಂಬಿದ್ರೆ ನಾಮ ಹಾಕ್ಕೊಂಡು ಮನೆಗೆ ಹೋಗಿ ಅಷ್ಟೇ. ರೇಣುಕಾಚಾರ್ಯ ಅಪಿಯರ್ಸ್ ಟು ಮೀ ಲೈಕ್ ಒಂಥರ ಸುಪಾರಿ ಲೀಡರ್ ಥರ ಕಾಣಿಸ್ತಾರೆ ಯಾಕೋ ನನಗೆ. ಕಂಡಾಗ ಎದ್ದು ಬರೋದು ಆಚೆಗೆ, ಅದು ಯಾರೋ ಒಬ್ಬರು ಹುಷಾರ್ ಅನ್ನೋದು. ಏನು ಬೀದಿ ಜಗಳದ ನೇತಾರರ ನೀವು? ಹುಷಾರ್ ಅಂದ್ಬಿಟ್ರೆ ಹೆದರ್ಕೊಂಬಿಡಕ್ಕಿಲ್ಲ ಜನ. ನಿಮ್ಮ ಕ್ಷೇತ್ರದಲ್ಲಿ ಫಸ್ಟು ಹುಷಾರ್ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆಯವ್ರಿಗೆ ಹುಷಾರು ಹೇಳುವರಂತೆ. ಯಾವ ಕ್ಷೇತ್ರ ಗೆಲ್ಲಿಸ್ತಿರ್ರಿ ರೇಣುಕಾಚಾರ್ಯ? ಕೊಡ್ರಿ ಹೆಸರನ್ನ ನೋಡ್ತೀನಿ. ಅಮಿತ್ ಶಾ ಜೊತೆಗೆ ನಾನೇ ಹೋಗಿ ಪರ್ಸನಲಿ ಮಾತಾಡ್ಕೊಂಬರ್ತೀನಿ, ಆಖರಿ ಈ ಪಾರ್ಟಿ ಇನ್ಚಾರ್ಜ್ ಜೊತೆಗೆ ಗೆಲ್ಲಿಸ್ತಾರಂತೆ ಅಂತ. ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಯಾವ ಕ್ಷೇತ್ರ ಗೆಲ್ಲಿಸ್ತೀಯಪ್ಪ ಹೇಳಿಪ್ಪ? ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಆಗ್ತಿಲ್ಲ. ಬುದ್ಧಿ ಬೇಡ ಸ್ವಲ್ಪ. ಇಂಥವ್ರುಗಳನ್ನ ಚೂ ಬಿಟ್ಕೊಂಡು ಆಟ ಆಡೋರನ್ನ ಅಧ್ಯಕ್ಷರು ಅಂತ ಕರೀತಾರೇನ್ರಿ? ನೀವು ಅಧ್ಯಕ್ಷ ಆಗೋಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ? ಹಂಗಾರೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಕಟ್ಟಬೇಕು. ಅದು ಬಿಟ್ಟುಬಿಟ್ಟು ಬಿರದೊಳ್ಳ ಭೀಮಸೇನ್ ಅಂತಾರೆ ಔಸಿಟ್ಕೊಳ್ಳೋ ಅಧ್ಯಕ್ಷನಿಗೆ ಏನು ಹೇಳೋಣ? ಇವರೆಲ್ಲ ಅಸಮರ್ಥ ಡ್ಯಾಶ್ ಡ್ಯಾಶ್ ಅಂತ ಬೈಕೊಂಡಿದ್ದಾರೆ ಎಲ್ಲರೂ. ಇವತ್ತು ನಿನ್ನೆ ಸುಧಾಕರ್ ಮಾತಾಡಿದ್ದಕ್ಕೆ SR ವಿಶ್ವನಾಥ್, ಪ್ರೀತಮ್ ಗೌಡ, ರೇಣುಕಾಚಾರ್ಯನ ವಿಜಯೇಂದ್ರ ಚೂ ಬಿಟ್ಟಿದ್ದಾರೆ. ಇದರಿಂದ ಏನಾಗ್ಬಿಡುತ್ತೆ? ಯತ್ನಾಳದ ಮೇಲೆ ಚೂ, ಇನ್ಯಾರು ರಮೇಶ್ ಜಾರಕಿಹೊಳಿ ಮೇಲೆ ಚೂ, ಇನ್ಯಾರ್ದೋ ಮೇಲೆ ಚೂ, ಇನ್ಯಾರ್ದೋ ಮೇಲೆ ಚೂ, ಆಮೇಲೆ ನಿಮ್ಮೇಲೂ ಚೂ ಇಟ್ಕೊಳ್ಳಿ. ಬರುತ್ತೆ ಆಗ ಕತೆ ಏನು ಅಂತ. ಏನು ರಾಜಕೀಯ ನೀವು ಹೇಳ್ದಂಗೆಲ್ಲ ನಡೆಯೋಕ್ಕಾಗಲ್ಲ ಇಲ್ಲಿ. ಎಸ್ ಮಾತಾಡಿದ್ದಾರೆ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ನಂದು ಯಾವುದೇ ರೀತಿ ನನ್ನ ಮೂಗು ತೋರ್ಸಕ್ಕಂಥ ಕೆಲಸ ಆಗಿಲ್ಲ. ಈ ಪ್ರಕ್ರಿಯೆಯಲ್ಲಿ ನನಗೆ ಯಾರು ದೂರವಾಣಿ ಕಡೆ ಮಾಡಿಲ್ಲ. ಅಂಥ ನಾಯಕರುಗಳು ನಾನು ಭೇಟಿ ಮಾಡಬೇಕು ನನಗೆ ಸಂತೋಷ. ಅದು ಸಮಯದ ಕೊರತೆಯಿಂದ ಆಗಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿರ್ತಕ್ಕಂಥ ನಾನು ನೋಡಿದ್ದೀನಿ. ನನಗೆ ಅಷ್ಟೊಂದು ಇಡಿಸ್ಲಿಲ್ಲ. ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ, ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ವಿಜೇಂದ್ರ ಅವರ ಶಕ್ತಿ ಬಗ್ಗೆ ಮಾತನಾಡ್ತಾರೆ. ಟು ಅರ್ಲಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ
ಸರ್, ಯಡಿಯೂರಪ್ಪನವರು ಇದ್ದಾಗ್ಲೂ ಅಸಮಾಧಾನಗಳಿತ್ತು, ಬಟ್ ಅದನ್ನು ನಿಭಾಯಿಸುವಂತ ರೀತಿ ಬೇರೆ ರೀತಿಯಲ್ಲಿತ್ತು. ಬಟ್ ಅದನ್ನ ನಿಭಾಯಿಸೋಕೆ ಅವರ ಪುತ್ರನ ಕೈಯಲ್ಲಿ ಫೋನ್ ಮಾಡಿಲ್ಲ ಅಂತ ಇನ್ನು ಮುಂದಕ್ಕೆಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ ವಿಜೇಂದ್ರ ಜೊತೆ ಮಾತಾಡೋವಾಗ. ಮಾಡಿದ್ದೀನೋ ಎಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ. ಯಾಕಂದರೆ ದಿಸ್ ಮ್ಯಾನ್ ಕ್ಯಾನ್ ಲೈ. ಸುಳ್ಳು ಹೇಳುವ. ಈ ಲುಕ್ಸ್ ಟು ಮೀ ಲೈಕ್ ಎ ಲಯರ್. ಹಾಗಾಗಿ ಇನ್ಮೇಲೆ ಪ್ರೂಫ್ ಇಟ್ಕೊಂಡು ಮಾತಾಡಿ ಎಲ್ಲರೂ. ಯಾರ್ಯಾರು ನಿಮಗೆ ಫೋನ್ ಮಾಡಿದ್ದಾರೆ ಅನ್ನೋ ಅರಿವು ನಮ್ಗಳಿಗೂ ಇರುತ್ತವೆ. ಸಮಯದ ಕೊರತೆ ಅಂತಾರೆ, ಅದೇನು ಏನು ಸಮಯದ ಕೊರತೆ? ಕಡ್ದು ಗಂಟಾಗ್ತಿರೋದು ಏನು ಸಮಯದ ಕೊರತೆ ನಿಮಗೆ? ಏನು ಕಾನ್ಸ್ಟೆನ್ಸಿನ ಪಳಪಳ ಅಂತ ಮಿಂಚಿಸ್ತಿದ್ದೀರಿ ತಂದೆ ಮಾಡಿಟ್ಟೋಗಿದ್ದನ್ನು? ಏನು ಕೊರತೆ ಅಂತೆ? ಇನ್ನು ವಿಶ್ವನಾಥ್ ಬೇಕಾದ್ರೆ ಪಕ್ಷ ಬಿಟ್ಟೋಗಿ. ಏನು ಬಿ ಜೆ ಪಿ ದಾದಾಗಳ ನೀವೆಲ್ಲ? ಏನು ರೌಡಿಗಳ ಥರ ಆಡ್ತಿದ್ದೀರಿ ಒಬ್ಬೊಬ್ರು? ಕಂಡುಕೊಂಡವ್ರನ್ನ ಪಕ್ಷ ಬಿಟ್ಟೋಗಿ ಅಂತನಾ? ಪರ್ಸನಲ್ ಹಕ್ಕು ಸಿಕ್ಕ. ಹಾಗಾದ್ರೆ ಆ ಪಕ್ಷ ಬಿಟ್ಟೋಗಿ ಅನ್ನಿಸ್ಕೊಳ್ಳೋ ಗಿರಾಕಿಗಳು ರಾಜೀನಾಮೆ ಕೊಟ್ಬಿಟ್ಟು ಬಂದಾಗ ಬಿ ಡಿ ಎ ಅಧ್ಯಕ್ಷರಾಗಿ ಮೆರೆದ್ರಲ್ಲ, ಅದು ಚೆನ್ನಾಗಿತ್ತಾ ರಸಗುಲ್ಲ? ಅದು ಚೆನ್ನಾಗಿತ್ತಾ ರಸಗುಲ್ಲ? ನಿಮಗೆ ನಾಚಿಕೆ ಆಗದ್ ಬೇಡ ನಿಮ್ಮ ಪಕ್ಷಕ್ಕೆ? ಅವರು ಮೆಜಾರಿಟಿ ಬಂದ ಮೇಲೆ ಬಂದು ಸೇರ್ಕೊಂಡಿದ್ದಂತೆ ಸರ್ ಸುಧಾಕರ್. ಎಲ್ಲರೂ ಅದೇ ಕತೆ ಬಿಡೋದು, ಬುಡ್ಬುಡಿಕೆನ ಎಲ್ಲರೂ ಅದೇ ಬಿಡೋದು. ಬಿಡಿಯ ಚೆನ್ನಾಗಿತ್ತಾ? ಬಿಡಿಯಲ್ಲಿ ಏನೇನಾಯಿತು ಕೆಲಸ ಪಟ್ಟಿ ಮಾಡೋಣ. ದೇರ್ ಇಸ್ ಸಮಥಿಂಗ್ ಬೇಸಿಕಲಿ ರಾಂಗ್ ವಿತ್ ದಿಸ್ ಪಾರ್ಟಿ. ಐ ಆಮ್ ಟೆಲಿಂಗ್ ಯು. ಈ ಪಾರ್ಟಿ ನಾಶ ಆಗಬೇಕು ಅಂತ ಜನ ರಾಜ್ಯದಲ್ಲಿ ಶಾಪ ಹಾಕಿ ಕಲ್ಲೊಡೆಯೋದಕ್ಕೆ ಮೊದಲು ಎಚ್ಚೆತ್ಕೊಳ್ಳಿ, ಬಾಯಿ ಮುಚ್ಕೊಂಡು. ಅಷ್ಟೇ ಕತೆ ನಿಮ್ಮದು ಉಳ್ಕೊಂಡಿರೋದು. ಸುಮ್ಮನೆ ಬಿಡಿಕೆ ಬಿಡ್ತಾರೆ ಕೂತ್ಕೊಂಡು. ಇನ್ನು ಪ್ರೀತಮ್ ಗೌಡ, ನೀವೇನು ಯಾವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ವರ್ತನೆ ಮಾಡಿದ್ದು ನೀವು ಆ 4 ಜನದಲ್ಲಿ? ಯಾರ್ರೀ ನೀವು 4 ಜನ ಪ್ರಧಾನ ಕಾರ್ಯದರ್ಶಿಗಳು? ನಾನು ನೋಡಿದ್ದೀನಿ ರೀ ಪ್ರೀತಮ್, ನಿಮಗಿಂತ ಮೊದಲು ಬಿ ಜೆ ಪಿ ನೋಡಿರೋನು ನಾನು. ಯಾವ್ಯಾವ ಕಾರ್ಯದರ್ಶಿಗಳು ಹಿಂಗೆ ಕೆಲಸ ಮಾಡ್ತಿದ್ರು ಆ ಪಾರ್ಟಿನಲ್ಲಿ ಅಂತ. ಯಾರ್ರೀ ಏನು ರೀ ಪ್ರಧಾನ ಕಾರ್ಯದರ್ಶಿ ನೀವು ಕೆಲಸ ಮಾಡಿದ್ದು? ಒಂದು ಕಾಲಾಣಿ ಕೆಲಸ ಇಲ್ಲ. ಹಾಸನದ ದುಷ್ಟ ರಾಜಕೀಯದ ಒಳಸುಳಿಯೊಳಗೆ ಸಿಕ್ಕಾಕೊಂಡ್ಬಿಟ್ಟು ಬಚಾವಾಗ ಓಡಾಡ್ಕೊಂಡಿದ್ರಿ. ಈಗಲೂ ನಿಮಗೆ ಗೊತ್ತಿಲ್ಲ ನಾಳೆ ನಿಮ್ಮ ಭವಿಷ್ಯ ಏನು ಅಲ್ಲ ಹಾಸನದಲ್ಲಿ ಅಂತ. ನೀವು ಅದ್ಭುತವಾಗಿ ಕೆಲಸ ಮಾಡಿದ್ರಿ ಹಾಸನದಲ್ಲಿ, ನೀವು ಯಾಕೆ ಸೋತ್ರಿ? ವಿಶ್ವನಾಥ್ ಹೇಳ್ತಾರಲ್ಲ, ನಾವಿಲ್ಲದೆ ಇದ್ದಿದ್ದು ಸುಧಾಕರ್ ಸೋತೋಗ್ಬಿಡ್ಬೇಕಾಗಿತ್ತು ಅಂತ. ಸುಮ್ಮನೆ ಬುರುಡ ಬಿಡಬೇಡಿ. ಮೋದಿ ಕೊಟ್ಟಿರೋ ಓಟದು ಸುಧಾಕರ್ಗೂ ಅಲ್ಲ ನಿಮಗೂ ಅಲ್ಲ. ಅವ್ರು ಪಕ್ಷ ಬಿಟ್ಟು ಹೋಗ್ಲಿ, ಗೆಲ್ಲಿ ನೋಡೋಣ ಅಂತಾರೆ. ನೀವು ಪಕ್ಷ ಬಿಟ್ಟು ಕಂಟೆಸ್ಟ್ ಮಾಡಿ, ಬಿ ಜೆ ಪಿ ನೋಡ್ತೀನಿ ಯಲಹಂಕಲ್ಲಿ ಏನಾಗುತ್ತೆ ತೋರಿಸ್ತೀವಿ. ಬಿಜೆಪಿ ಬಿಟ್ಟು ಮಾಡಿ ಅದೇ ಸವಾಲ್ನ ಅವರು ತಗೋಬೋದಲ್ಲ. ಪದೇ ಪದೇ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿ ಇರಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ರು ದಿಮಾಕು ಮತ್ತು ಕೋಪ ತೋರಿಸಿದ್ರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ಪೊಂಗಿ ಊದಕ್ಕೆ ನಿಮ್ಮ ಮನೆ ಸೇವಕರಲ್ಲ ಇಲ್ಲಿ ನಾವು. ಜಿತದವ್ರು ಕೊಟ್ಟಿದ್ದೀರಾ? ಎಸ್. ಬಟ್ ಯಡಿಯೂರಪ್ಪನವ್ರಿಗೆ ಆಗ್ತಾ ಇದ್ದಿದ್ದು ಇವ್ರಿಗೆ ಯಡಿಯೂರಪ್ಪನವ್ರಿಗೆ ಕಂಪೇರ್ ಮಾಡ್ತಾರೆ ಹುಳುಗಳು ಎಲ್ಲ. ಏನ್ರಿ ಕಂಪೇರ್ ಮಾಡೋದು? ಯಾವತ್ರಿ ನೀವು ಕಷ್ಟಪಟ್ಬಿಟ್ಟು ಪಕ್ಷ ಕಟ್ಟಿರೋರು ಯಡಿಯೂರಪ್ಪನವ್ರು ಹೆಸರು ಹೇಳ್ಕೊಂಡು ಓಡಾಡ್ತಿರಲ್ಲ ಎಲ್ಲರೂ. ವಿಶ್ವನಾಥ್ ಕೋಲಾರ ಚಿಕ್ಕಬಳ್ಳಾಪುರ ಗೆಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ, ಪಕ್ಕದಲ್ಲಿ ಯಲಹಂಕದಿಂದ ಪಕ್ಕಕ್ಕಿರೋ ಬ್ಯಾಟ್ರಾಯನ್ಪುರ ಗೆಲ್ಸಕ್ಕಾಗಿಲ್ಲ ನೆಟ್ಗೆ. ಪಾಪ ರವಿ 3 ಸರಿ ತನ್ನ ತಲೆಯಲ್ಲಿರೋ ಕೂದಲು ಒಂದೊಂದನ್ನು ಅಡ ಇಡೋ ಮಟ್ಟಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಸೋತಾಗಿದೆ. ಪಕ್ಕದಲ್ಲಿರೋ ರವಿ ಗೆಲ್ಸಕ್ಕಾಗಿಲ್ಲ. ಹಾಂ, ನೀವು ಕೋಲಾರ ಚಿಕ್ಕಬಳ್ಳಾಪುರ ಗೆಲ್ಲಿಸ್ಬಿಡ್ತಾರೆ, ನೀವು ತಲೆ ಗೆಲ್ಲಿಸ್ತೀರಿ ಎಲ್ಲರೂ. ಅಲ್ಲಿ ನರಸಿಂಹಸ್ವಾಮಿ ಜಾಲಪ್ಪನವ್ರ ಹೆಸರು ಗೆದ್ದಿದ್ದು. ಈಗಿರೋ ಹುಡುಗ ಯಾರೋ ಧೀರಜ್, ಹೌದು ಸರ್, ಯಾರೋ ಹುಡುಗ ಇದ್ದಾನೆ, ಅವನು ರಕ್ತ ಬಸ್ತು ಬಿಟ್ಟಿದ್ದಾನೆ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರಾಬಬಲಿ ಪಾಪ ಆ ಯುವಕ ಗೆಲ್ಲಕ್ಕೆ. ಹಾಗಾಗಿ ಅವ್ರು ಗೆದ್ದಿದ್ದಾನಷ್ಟೇ, ಏನು ನಿಮ್ಮಿಂದ ಯಾರಿಂದಾನೂ ಅಲ್ಲ. ಪಕ್ಕದಲ್ಲಿ ಬ್ಯಾಟ್ರಾಯನ್ಪುರ ಗೆಲ್ಲಿಸ್ಬೇಕಾಗಿತ್ತು. ನೋಡೋಣ ಕೋಲಾರ ಚಿಕ್ಕಬಳ್ಳಾಪುರ ಆಮೇಲೆ ನೋಡ್ಕೊಳ್ಳೋಣ ನಿಧಾನಕ್ಕೆ. ಅಲ್ಲಿ ಪ್ರತಿ ವರ್ಷನೂ ಸಂಘರ್ಷ ನಡೀತಾ ಸುಮ್ಮನೆ ಬಿಡ್ತಾ ಇರೋದು, ನನ್ನಿಂದ ಗೆದ್ದಿದ್ದು, ನನ್ನಿಂದ ಆಗಿದ್ದು, ನನ್ನಿಂದ ಬಂದಿದ್ದು ಅಂತ ಅಲ್ವಾ? ಹಾಗಾದ್ರೆ ರಾಮುಲು ಮೇಲೆ ತಾಕ್ತೀರಿ. ಅಧ್ಯಕ್ಷ ಆಗ್ಬಿಟ್ಟು ವಿಜಯೇಂದ್ರನೇ ಗೆಲ್ಲಿಸ್ಬೇಕಾಗಿತ್ತು ಕೂಡ್ಲಿಗಿನ ಜವಾಬ್ದಾರಿ. ಯಾಕಪ್ಪ ರಾಮುಲು ಯಾಕೆ ಗೆಲ್ಲಿಸ್ಬೇಕದನ್ನ? ನೀವೇ ಗೆಲ್ಲಿಸ್ಬಿಡ್ಬೇಕಾಗಿತ್ತು. ಸುಮ್ಮನೆ ಮಾತಾಡ್ತಾ ಇದ್ರೆ ಸೌಜನ್ಯದಿಂದ ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ತಗೊಂಡು ಕಟ್ಟೋದಾದರೆ ಕಟ್ಬೋದು, ಇಲ್ಲದ್ರೆ ಅನುಭವಿಸಿ ಸಾರ್ವಜನಿಕರ ಆಕ್ರೋಶನ. ವಿಜೇಂದ್ರ ನಾಯಕತ್ವ ಮತ್ತು ಅವರ ಕಾರ್ಯವೈಖರಿಗೆ ಇಡೀ ರಾಜ್ಯ ಘಟಕವೇ ಬೇಸತ್ತಂತೆ ಕಾಣಿಸ್ತಾ ಇದೆ. 30 ಡಿಸ್ಟ್ರಿಕ್ಟಿಗೆ ಮಾಡ್ತಾರಂತೆ. ಏನು ಎಲ್ಲ ಡಿಸ್ಟ್ರಿಕ್ಟ್ಗೂ ನಾನು ಅಧ್ಯಕ್ಷ ಆಗಕ್ಕೆ ಮೊದಲು ಅಧ್ಯಕ್ಷರನ್ನು ಮಾಡ್ಕೊಂಡ್ಬಿಟ್ರೆ ನಾನು ಇನ್ನೊಂದ್ಸರಿ ಅಧ್ಯಕ್ಷ ಆಗ್ತೀನಿ ಅಂತ. ಆಗಲಿ, ನೀವು ಆ್ಯಕ್ಚುಲಿ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ರೆ ಒಳ್ಳೇದು ಅಂತ ನಮ್ದೆಲ್ಲ ಅಭಿಪ್ರಾಯ ಇದ್ದಿದ್ದು. ಯಂಗ್ಸ್ಟರು ಲಾಂಗ್ ಡಿಸ್ಟೆನ್ಸ್ ಪಾಲಿಟಿಕ್ಸ್ಗೆ ಆಗತ್ತೆ ಅಂತ ಹಿಂಗಾಗತ್ತೆ ಅನ್ಕೊಂಡಿರಲಿಲ್ಲ. ಈಗ ಕೆಲವು ಜಿಲ್ಲೆಗಳನ್ನು ಬಿಟ್ಟು ಅಧ್ಯಕ್ಷರು ಮಾಡ್ತೀರಂತೆ. ಯಾಕೆ? ಅಲ್ಲಿ ಭಯನಾ? ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ಅಲ್ಲಿ ಭಯ.
ಹೋಗಲಿ, ಜಿಲ್ಲಾಧ್ಯಕ್ಷರು ನಿಮಗೆ ಬೇಕಾದವ್ರನ್ನ ಹಾಕ್ಕೊಂಬಿಟ್ಟು ಪಕ್ಷ ಕಟ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದೀರಾ? ಅವೆಲ್ಲ ಇಲ್ಲ, ನೋಡಿದ್ದೀವಿ ಯಾವ್ಯಾವ ಜಿಲ್ಲಾಧ್ಯಕ್ಷರನ್ನ ಹಾಕೊಂಡು ಯಾರ್ಯಾರು ಏನೇನು ಆಗಿದ್ದಾರೆ ಅಂತ ಈ ದೇಶದಲ್ಲಿ. ಅವ್ರ ಕ್ಷೇತ್ರಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ಕೇಳಿಲ್ವಂತೆ, ಅವ್ರ ಪಾತ್ರನೇ ಇಲ್ವಂತಲ್ಲ ಸರ್. ಅಯ್ಯೋ, ಪಾತ್ರನೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು ತಮಟೆ ಹೊಡ್ಕೊಂಡಲ್ಲಿ ಮೀಟಿಂಗ್ ಒಳಗಡೆ. ಇವರು ಯಾರೋ ಒಬ್ರು ಬೆರಳಿಟ್ಟಿದ್ರಂತೆ, ನನಗೆ ಗೊತ್ತೇ ಆಗಲಿಲ್ಲ, ಚೀಪ್ಲೇ ಇಲ್ಲ ಅದು ಬೆರಳ, ನಂಗೆ ಗೊತ್ತೇ ಆಗಿಲ್ಲ ಅಂದ್ಬಿಟ್ರಂತೆ. ಅಷ್ಟೇ. ಸುಮ್ಮನೆ ಯಾರಿಗೆ ಬಿಡ್ತೀರಿ ಇಂಥ ಪೊಲಿಟಿಕ್ಸನ್ನು, ದುಷ್ಟ ರಾಜಕಾರಣ. ಎಸ್, ಇನ್ನು ಶತಾಯ ಗತಾಯ ವಿಜೇಂದ್ರಗೆ ಅಧ್ಯಕ್ಷ ಪಟ್ಟ ತಪ್ಪಿಸಬೇಕು ಅಂತ ಪಕ್ಷನಿಷ್ಠ ಬಣ ಹೋರಾಟವನ್ನು ಶುರು ಮಾಡಿಕೊಂಡಿದೆ. ನಾಳೆ ಯತ್ನಾಳ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಿದ್ದು ವಿಜೇಂದ್ರ ವಿರುದ್ಧ ಯಾರನ್ನ ಕಣಕ್ಕಿಳಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರ ಮಧ್ಯೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಕೋಪ ತಣ್ಣಗಾಗಿಲ್ಲ. ವಿಜೇಂದ್ರ ಅದನ್ನ ಅಡ್ಜಸ್ಟ್ಮೆಂಟ್ ಗಿರಾಕಿ, ಉಸ್ತುವಾರಿಯನ್ನ ಪಕ್ಷಪಾತಿ ಅಂತ ಜರೆದಿದ್ದಾರೆ. ನಮ್ಮನ್ನ ಪಕ್ಷದಿಂದ ಹೊರಹಾಕಿದ್ರೂ ಹೆದರಲ್ಲ, ಆದ್ರೆ ವಿಜೇಂದ್ರರನ್ನ ಅಧ್ಯಕ್ಷನಾಗಿ ಒಪ್ಪೋಕ್ ಸಾಧ್ಯವೇ ಇಲ್ಲ ಅಂತ ಗುಡುಗಿದ್ದಾರೆ. ಇದರ ನಡುವೆ ವಿಜೇಂದ್ರ ಬೆಂಬಲಿಗರು ಯತ್ನಾಳ್ ವಿರುದ್ಧ ಎಂದಿನಂತೆ ಮಾತುಗಳನ್ನ ಮುಂದುವರೆಸಿದ್ದಾರೆ. ನಿಮ್ಮ ಹಿಂದೆ ಯಾರಿದ್ದಾರೆ ಅಂತೆಲ್ಲ ಕೇಳಿದ್ದಾರೆ. KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಡ್ಡೆ ಆದ್ಯತೆ ಹೊಗಳು ಪಟ್ಟರು, ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ಪಕ್ಷವನ್ನ ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಈಗ ನೀವು ನೋಡಿದ್ರೆ ನಿಮ್ಗೆ ಗುರ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತದಲ್ಲ. ದುರ್ದೈವ ಅಂದ್ರೆ ಈ ರಾಜ್ಯದಾಗಿರುವಂತ ಸರ್ಕಾರ ಅವ್ರ ಜೊತೆಗಿದೆ. ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ವಿಜೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯ ವಿಜೇಂದ್ರ. ಸೊ ಏನೇನು ತಪ್ಪುಗಳಿದಾವೆ ಅಂತ ನೋಡ್ಬಿಡೋಣ ಸರ್ ಒಂದ್ಸಲ. ಪಕ್ಷದೊಳಗೆ ಏಕಚಕ್ರಾಧಿಪತ್ಯ, ಏಕಪಕ್ಷೀಯ ತೀರ್ಮಾನ. ಐ ಥಾಟ್ ದಿಸ್ ಫೆಲೋ ಇಸ್ ಯಂಗ್, ಕೈಕಾಲು ಗಟ್ಟಿ ಇದೆ, ಮಾಂಸ ಗಟ್ಟಿ ಇದೆ, ರಕ್ತ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಯಡಿಯೂರಪ್ಪ ಯಾಕೆ ರಕ್ತ ಚೆನ್ನಾಗಿದೆ ಅನ್ಕೊಂಡಿದ್ದೆ ಅಂದರೆ ಯಡಿಯೂರಪ್ಪನವ್ರ ರಕ್ತ ಅನ್ನೋ ಕಾರಣಕ್ಕೆ. ನೋಡಿದ್ದೀನಿ ಯಡಿಯೂರಪ್ಪನವ್ರು ಹೆಂಗೆ ತಿರುಗಿದ್ದಾರೆ ಈ ರಾಜ್ಯನ ಅಂತ. ಏನು ಹೋಗಿದ ಕಡೆ ಗೂಟ ಹಾಕ್ಕೊಂಬಿಟ್ಟು ಬೇಕಾದವ್ರ ಸುತ್ತಲೂ 4 ಜನ ಕೂರಿಸ್ಕೊಂಬಿಟ್ರೆ ಪಕ್ಷ ಕಟ್ಟಕ್ಕಾಗತ್ತಾ? ಯಾವನ್ರಿ ಹೇಳ್ಕೊಟ್ಟವ್ ನಿಮಗೆಲ್ಲ? ಏಕಪಕ್ಷೀಯ ತೀರ್ಮಾನ, ಅಲ್ಲೊಂದು ಹೈಕಮಾಂಡ್ ಇದೆ, ನಿದ್ದೆ ಹೊಡೆಯೋ ಕುಂಭಕರ್ಣಂದು. ಹಾಗಾಗಿ ಹಿಂಗೆ ಚೆತ್ತಂಗೆ ಡ್ರಾಮಾ ಮಾಡ್ಕೊಂಡು ಬರ್ತದದು ಅದು. ಹಾಂ, ಹಿರಿಯರ ಸಲಹೆ ಪಡೆದು ಪಕ್ಷ ನಡೆಸುವಲ್ಲ. ಯಾರು ಹಿರಿಯರು? ಹಿರಿಯರು ಯಾರು ಇದ್ರೆ ತಾನೇ ಅವ್ರಿಗೆ ಅವ್ರು ತಂದೆ ಬಿಟ್ಬಿಟ್ರೆ. ಅವ್ರೇನು ಅನ್ಕೊಂಬಿಟ್ಟಿದ್ದಾರೆ, ಅವ್ರ ತಂದೆ ಥರದಲ್ಲಿ ಕರೆದು ಬಿಟ್ರೆ ಎಲ್ಲ ಎದರ್ಕೊಂಡು ಪುಕ್ಕಳ್ರ ಥರ ಬಗ್ ನಿಂತ್ಕೊಂಡ್ಬಿಡ್ತಾರೆ ಅಂತ. ಬಗ್ನಿಲ್ಲವರು ನಿಮ್ಮಿಂದ ನಾಳೆ ಲಾಭ ಆಗಲಿಕ್ಕೆ ಕಾಯ್ತಿರುವಂತಹ ಸ್ವಾರ್ಥಿಗಳು. ಪಕ್ಷ ಕಟ್ಟೋರಲ್ಲ ಅವರು. ಏನ್ರಿ ನೋಡಿದ್ದೀರಿ ನೀವು ಪಕ್ಷ ಕಟ್ಟೋದನ್ನು? ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ, ರೈಲ್ವೆ ಸ್ಟೇಷನ್ ಬೆಂಗಳೂರು ಕೆಂಪೇಗೌಡ ಇವಾಗ ಇದೆಯಲ್ಲ ಮೆಜೆಸ್ಟಿಕ್ ಸ್ಟೇಷನ್ ರೈಲ್ವೆ, ಅದರ ಪಕ್ಕದಲ್ಲಿ ಪಕ್ಷ ಕಟ್ಟಕ್ಕೆ ವಾಮನಾಚಾರ್ಯ ಅಂತ ಅವ್ರುಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಶೋಭಾ ಕರಂದ್ಲಾಜೆನೂ ಆಗ, ಯಡಿಯೂರಪ್ಪನವರೂ ಆಗ, ಕೈಲಾಶ್ ಏನೇನು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. 4 ಕಾಲಿ ಲಾಣಿ ಕಾಸು ಕೊಡೋಕೆ ಒಬ್ಬ ಇರಲಿಲ್ಲ. ಅಧ್ಯಕ್ಷರಾದಂಥ ನಿಮ್ಮ ತಂದೆ ಕಾರ್ಗೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋಕ್ಕೆ ಪೆಟ್ರೋಲ್ ಹಾಕೋಕ್ಕಿರಲಿಲ್ಲ ಕಾರ್ಗೆ. ಅಲ್ಲಿ ಯಾರಿಗ್ರಿ ಬಂದು ಹೇಳ್ತೀರಿ ವಿಜೇಂದ್ರ ನೀವು ಪಕ್ಷ ಕಟ್ಟೋದನ್ನ ಕತೆನ? ನೋಡಿದ್ದೀನಿ ನಾನು ನಿಮ್ಮ ಪಕ್ಷ ಹೆಂಗೆ ಕಟ್ಟಿದಾರೆ ಪಾಪ ಅವರೆಲ್ಲ. ಕ್ಯಾಂಡಿಡೇಟ್ಗಳಿಲ್ಲದೆ ಸುಮ್ಮನೆ ನಿಂತು ಸೋಲೋದು, ನಿಲ್ಲೇಬೇಕಲ್ಲ ಅಂತ. ರಾಮಚಂದ್ರೇಗೌಡರು, ಶಿವಪ್ಪನವರು ಎಲ್ಲ, ಶಿವಪ್ಪನವ್ರ ಹೆಂಡ್ತಿ ಪಾಪ ಸುಮ್ಮನೆ ನಿಲ್ಬೇಕು. ಯಾರು ನಿಲ್ಲಿಸ್ಬೇಕಲ್ಲ, ಇದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ. ರಾಮಚಂದ್ರೇಗೌಡರು ಬಲಿಪಶು. ಸುಮ್ಮನೆ ನಿಲ್ಲೋದು, ಸುಮ್ಮನೆ ಸೋಲಕ್ಕೆ ಸ್ಪರ್ಧೆ ಮಾಡಿದ್ವಿ. ಈಗ ಹಿರಿಯರ ಸಲಹೆ ಮುನ್ನಡೆಸುವಲ್ಲಿ ವಿಫಲ. ಗೊತ್ತಿದ್ರು ತಾನೆ ಯಾರು ಹಿರಿಯರು ಅಂತ. ಕಿರಿಯರ ಸಮಾನ ಮನಸ್ಕರ ವಿಶ್ವಾಸಗಳು ಗಳಿಸಿದಾರಲ್ಲ ಕಿರಿಯರದ್ದು. ಹಿಂದೆ ಮುಂದೆ ಪುಂಗಿ ಊದೋ ಗಿರಾಕಿಗಳದ್ದು ಗಳಿಸಿದಾರಲ್ಲ. ಸುತ್ತಲೂ ಹೊಗಳು ಬೊಟ್ಟ ಇಟ್ಕೊಂಡಿಲ್ಲ, ಇವರೇ ಸೃಷ್ಟಿ ಮಾಡ್ಕೊಂಡಿರೋದು. ಜೊತೆ ಆಪ್ತರಿಗೆ ಪದಾಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಪಟ್ಟ ಎಂಥದಾರು ಮಾಡ್ಕೊಂಡು ಹಾಳಾಗೋಗಿ ಅವ್ರಿಗೆಲ್ಲರೂ ಕೆಲಸ ಮಾಡಿಸ್ಬೇಕಲ್ಲ. ಜವಾಬ್ದಾರಿ ಮರೆತು ನಾಯಕರ ಜೊತೆ ವಿರಳ ಸಂಪರ್ಕ. ಯಾಕೆ ಪುರ್ಸೊತ್ತಿಲ್ವಾ? ಬಿಸ್ನೆಸ್ಸಾ? ಏನು ನಿಮ್ಮ ಪ್ರಾಬ್ಲಮ್ಮು? ಪುರ್ಸೊತ್ತಿಲ್ಲ ಅಂದರೆ ಅರ್ಥ ಏನು ಒಬ್ಬ ಅಧ್ಯಕ್ಷನಿಗೆ? ಆಪ್ತರ ಮಾತಿಗೆ ಕಿವಿ. BJP ವ್ಯವಸ್ಥೆ ಅರ್ಥ ಮಾಡಿ. BJP ವ್ಯವಸ್ಥೆ ಎಗರು ಬೀಳಿಸ್ಬಿಟ್ಟಿದ್ದಾರೆ. ನನಗೆ ಆಫೀಸ್ನವ್ರು ಹೇಳ್ತಾರೆ ಫೋನ್ ಮಾಡಿ, ನೀವು ಒಬ್ಬರೇ ಅಲ್ಲ, ನೀವು ನೋಡದೇ ಇರೋ BJP ಆಫೀಸೆಲ್ಲ ನಾನು ನೋಡಿದ್ದೀನಿ. ಅಲ್ಲಿಂದ ಫೋನ್ ಮಾಡ್ತಾರೆ, ಆಫೀಸ್ ವ್ಯವಸ್ಥೆನೆಲ್ಲ ಇದ್ದಿರ್ತಾನೆ ಅಂತ. ಪೇಷಂಟಾಗಿ ಕೂತ್ಕೊಂಡು ಆಫೀಸ್ ರನ್ ಮಾಡೋಕ್ಕೆ ಬರುತ್ತಾ ಅಧ್ಯಕ್ಷರಿಗೆ? ಬಟ್ ಆರಂಭದಲ್ಲಿ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ರಲ್ವ ಸರ್ ವಿಜೇಂದ್ರ? ಇನ್ನು ಕಾಂಗ್ರೆಸ್ ಜೊತೆ ಅವಾಗ ಅಡ್ಜಸ್ಟ್ಮೆಂಟ್ ಮಾಡ್ಬಿಡೋದು ಅಂತ ಆರೋಪಕ್ಕೆ ಅದಕ್ಕೆ ಸಿಗಾಕೊಳ್ಳೋದು. ಹಂಗೆ ನಡ್ಕೊಂಡ್ರೆ ಏನು ಮಾಡಬೇಕು ಒಬ್ಬ ಪ್ರತಿಪಕ್ಷದ ನಾಯಕನಿಗೆ? ಎಸ್ ಅಲ್ಲ ಸರ್, ಆರಂಭದಲ್ಲಿ ವಿಜೇಂದ್ರ ಅವ್ರಿಗೆ ಒಂದಿಷ್ಟು ವರ್ಚಸ್ ಇತ್ತು ಸರ್, ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದು ಎಲ್ಲಿ ಅಂತ ಅನಿಸುತ್ತೆ ಸರ್?
I think he has taken everything for granted and I think he has decided that I have become a leader. ನನ್ನನ್ನು ಯಾರೂ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂತ. ಒಂದು ತಿಳ್ಕೊಳ್ಳಿ ವಿಜಯೇಂದ್ರ, ತಂದೆಯ ಹೆಸರಿನಲ್ಲಿ ರಾಜಕಾರಣ ಮಾಡುವ ಎಲ್ಲ ಮಕ್ಕಳಿಗೂ ಇದೊಂದು ಪಾಠ ನಾನು ಇವತ್ತು ಹೇಳ್ತಾ ಇರೋದು. ಓಕೆ, ತಂದೆಯ ಹಾದಿಯೇ ನನ್ನ ಹಾದಿಯೂ ಕೂಡ ಎಂದು ಪರಿಭಾವಿಸಿ ಭ್ರಮಿಸಬೇಡಿ. ಯಾಕಂದರೆ ತಂದೆಯ ಪ್ರಭಾವ ಅಥವಾ ತಂದೆಯ ಅನುಪಸ್ಥಿತಿಲಿ ಬಂದಾಗ ನಿಮ್ಮನ್ನು ಕಿತ್ತು ತಿಂದು ನೇತಾಕ್ಬಿಡ್ತಾರೆ ಗಿಡಕ್ಕ ಮೇಲೆ. ನೆನಪಿಟ್ಕೊಳ್ಳಿ ಇದನ್ನು, ಎಲ್ಲರಿಗೂ ಇದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಓಕೆ, ತಂದೆ ಇದ್ದಾಗ ನಡೆಯುವ ಆಟಾಟೋಪುಗಳು, ತಂದೆ ಯಾರದೇ ತಂದೆ ಆಗಲಿ, ನಾನು ಇದು ಬಯಸ್ತಾ ಇಲ್ಲ ಅದನ್ನು, ಹುಷಾರು, ಪರ್ಚ್ಬಿಟ್ಟು ಕತ್ತರಿಸ್ಬಿಡ್ತಾರೆ ಆಮೇಲೆ. ಅದರ ಉದಾಹರಣೆಗಳು ನನ್ನ ಕಣ್ಣ ಮುಂದೆ ಇವೆ, ಹೇಳಲ್ಲ ನಾನು ಇವತ್ತು ಅದನ್ನು. ತಂದೆ ಇಲ್ಲದಿದ್ದಾಗ ಏನಾಗಿದೆ ಅನ್ನೋ ಉದಾಹರಣೆಗಳು ನನ್ನ ಮುಂದೆ ಇದೆ. ಎಲ್ಲ ಪಕ್ಷದಲ್ಲಿರುವಂತ ಎಲ್ಲ ತಂದೆ ಮಕ್ಕಳಿಗೂ ಹೇಳ್ತಿರೋದು ಇದು. ಹೌದು. ವಿಜಯೇಂದ್ರ ಈಸ್ ಅಂಡರ್ ದಟ್ ಇಲ್ಯೂಷನ್. ಡು ನಾಟ್ ಗೋ ಬೈ ಯಡಿಯೂರಪ್ಪಸ್ ನೇಮ್ ಆಲ್ವೇಸ್. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಬಿಕಮ್ ಎ ಲೀಡರ್. ನಾಟ್ ಯಡಿಯೂರಪ್ಪ ನೇಮಲ್ಲಿ ಲೀಡರ್ ಆಗೋದಲ್ಲ, ಇವತ್ತಲ್ಲ ನಾಳೆ. ಯು ಹ್ಯಾವ್ ಟು ಬಿಕಮ್ ಎ ಲೀಡರ್. ಕಾಮನ್ ಸೆನ್ಸ್ ಇದ್ದರೆ ಕರೆಸಿ ಈಗಲೂ ಎಲ್ಲರನ್ನೂ ಮಾತಾಡಿಸಿ ಸಮಾಧಾನ ಆಗೋ ಕೇಸ್ಗಳನ್ನೆಲ್ಲ ಸಮಾಧಾನ ಮಾಡಬೇಕು. ಆಗದೇ ಇರ್ಬೋದು 4 ಕೇಸ್, ಅವ್ರವ್ರ ವೈಯಕ್ತಿಕ ತೆವಲುಗಳಿಗೆ ಕೆಲವು ಕೇಸಲ್ಲಿ ಆಗದೆ ಇರ್ಬೋದು. ಬಟ್ ಇನ್ನೂ ಒಂದು ರೀತಿಯಲ್ಲಿ ನೋಡ್ಬೋದಲ್ಲ ಸರ್ ಈ ಪ್ರಕರಣವನ್ನು. ಟೈಮ್ ಸ್ವಲ್ಪ ತಗೊಂಡ್ಬಿಡ್ತೀನಿ ಸರ್. ಇದ್ರ ಇನ್ನೂ ಒಂದು ರೀತಿಯಲ್ಲಿ ನೋಡ್ಬೋದಲ್ಲ ಸರ್, ಯಡಿಯೂರಪ್ಪನವ್ರಿಗೆ ಆರಂಭದಲ್ಲಿ ಎಲ್ಲ ಕೊಟ್ಬಿಟ್ಟು ಇಡೀ ಪಕ್ಷ ಯಡಿಯೂರಪ್ಪನವ್ರದ್ದು ಆಗೋಗ್ಬಿಡ್ತು, ಈಗಲೂ ಅವ್ರ ಮಗನ್ ಕೊಟ್ಬಿಟ್ರೆ ನಾಳೆ ನಮಗೂ ಏನು ಇರೋದಿಲ್ಲ ಅನ್ನೋ ಪರಿಸ್ಥಿತಿನೂ ನಾಯಕರಲ್ಲಿ ಉದ್ಭವ ಆಗಿರ್ಬೋದಲ್ಲ ಸರ್. ಯಾರು ಏನಾಗಿರುತ್ತೋ ಬಿಟ್ಟಿರುತ್ತಪ್ಪ. ಓಕೆ, ನನ್ನ ನಡವಳಿಕೆ ಏನು ಅನ್ನೋದು ಇಂಪಾರ್ಟೆಂಟು. ನೀವು ಈಗಲೂ ಅಧ್ಯಕ್ಷ ಆದವರು ಬರೀ ಮೈಕ್ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಹೇಳಿಕೆ ಕೊಡಬಾರ್ದು. ನಾನು ತಾಳ್ಮೆಯಿಂದ ಇರ್ತೀನಿ ಅಂತ ಬರೀ ಬುರುಡ ಬಿಡೋದಲ್ಲ ನಿಂತ್ಕೊಂಡು. ಯು ಮಸ್ಟ್ ಮೇಕ್ ದೋಸ್ ಅಟೆಂಪ್ಟ್ಸ್. ಅದರಲ್ಲಿ 4 ಜನ ದಾರಿಗೆ ಬರದೇ ಇರ್ಬೋದು, ಬಿಕಾಸ್ ಆಫ್ ಅವ್ರದ್ದೇ ಆದ ವೈಯಕ್ತಿಕ ರಾಜಕಾರಣದ ಕಾರಣಗಳಿಗೋಸ್ಕರ. ಲೈಕ್ ರಮೇಶ್ ಜಾರಕಿಹೊಳಿ ಟೈಪು. ನೀವೇನು ಮಾಡಿದ್ರು ದಾರಿಗೆ ಬರದೇ ಇರ್ಬೋದು. ದಟ್ಸ್ ಓಕೆ. ಹೋಗಿ ಅಲ್ಲೇ ಹೋಗಿ ದಟ್ಸ್ ಓಕೆ ಅಂತ ನಾನು ಹೇಳೋದು. ತಗೊಳ್ಳೋ ಕೆಲಸನೂ ಆಗ್ಬೇಕು. ದಟ್ಸ್ ಓಕೆ. ಶಕ್ತಿ ಇದ್ದವ್ರ ಮೇಲೆ ಉಸಿರೆತ್ತಲ್ಲ, ಶಕ್ತಿ ಇಲ್ಲದಿದ್ದವ್ರ ಮೇಲೆ ಹಾಗೆ ಹಾಕೊಂಡು ಕೆಳಗೆ ತದಕ್ಬಿಡ್ತೀನಿ ಕೆಳಕ್ಕೆ ಅನ್ನೋ ಥರದ್ದು ಈ ಆಟ ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇನ್ನೊಂದಿನ ನಿಮಗೂ ಬರುತ್ತಾ ಪರಿಸ್ಥಿತಿ. ಹಾಂ. ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋಕೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ಮತ್ತು ಅಮಾನವೀಯ ಕ್ರಮಗಳ ನಿಯಂತ್ರಣ ವಿಚಾರದಲ್ಲಿ ಮಸೂದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋಕೆ ಸರ್ಕಾರ ಸರ್ಕಸ್ ಅನ್ನ ನಡೆಸಿದೆ. ಸುಗ್ರೀವಾಜ್ಞೆಗೆ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. ಈ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮಸೂದೆಯ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಸುಗ್ರೀವಾಜ್ಞೆ ಅಂಶಗಳನ್ನು ಮತ್ತೊಮ್ಮೆ ಪರಿಶೀಲಿಸೋಕೆ, ಕೆಲವು ಬದಲಾವಣೆ ಮಾಡೋಕೆ ಕಾನೂನು ಮತ್ತು ಹಣಕಾಸು ಇಲಾಖೆ 4 ಅಧಿಕಾರಿಗಳ ತಂಡಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದೇ ಮಸೂದೆ ಹೊಸ ರೂಪಕ್ಕೆ ಪಡೆಯುತ್ತೆ ಅಂತಿದ್ದಾರೆ. ಇದಾದ ಮೇಲೆ ಸುಗ್ರೀವಾಜ್ಞೆ ಹೊರಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಉದ್ದೇಶಿತ ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ದೊರೆಯುತ್ತೆ. ಒಂಬಡ್ಸ್ಮನ್ಗಳ ನೇಮಕವನ್ನು ಮಾಡಲಾಗುತ್ತೆ. ಅಮಾನವೀಯವಾಗಿ ಪ್ರಕಾರ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ವಾಚ್ ಮಾಡಬೇಕು. ಹಾಂ ಸರ್. ಆದರೆ ಲೆಟ್ಸ್ ಸೇ ಒನ್ ಥಿಂಗ್. ಏನು ಸರ್, ಈ ಇಶ್ಯೂ ಉದ್ಭವ ಆಗಿ ಹೊರಕ್ಕೆ ಬಂದಾಗ ಈ ಪರಿಪ್ರಮಾಣದಲ್ಲಿ ಈಗ ಕಳೆದ 2 ತಿಂಗಳೆಲ್ಲ ನಮ್ಮ ಟಿವಿಲಿ ನೀವು ತುಂಬ ಕ್ಯಾಂಪೇನ್ ಎಲ್ಲ ಮಾಡಿದ್ರಿಂದ ಮಾಡಿದ್ವಿ ಸರ್. ರಾಜ್ಯ ಸರ್ಕಾರ ಪ್ರತಿಕ್ರಿಯಿಸಿರುವಂತಹ ರೀತಿ ನನ್ನ ಪ್ರಕಾರ ಶ್ಲಾಘನೀಯ. ಕ್ವಿಕ್ ಆಗಿ ಗುಡ್ ವರ್ಕ್. ಅದು ಏನು ಕೆಲಸ ಮಾಡುತ್ತೆ ಬಿಡುತ್ತೆ ಆಮೇಲೆ ನೋಡೋಣ. ಮಾಡದೇ ಇರ್ಬೋದು ಕೆಲವೆಲ್ಲ, ಓಕೆ, ನಾವು ಅದನ್ನು ವಾಪಸ್ ತೊಗೊಂಬರೋಣ. ಬಟ್ ಇಟ್ಸ್ ಎ ಗುಡ್ ಅಟೆಂಪ್ಟ್. ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿ ಗುಡ್ ಅಟೆಂಪ್ಟ್. ಸಾಲ ತೆಗೆದುಕೊಂಡವರೆಲ್ಲ ಇಂತಹ ಕಾನೂನಿಂದ ನನಗೆ ರಕ್ಷಣೆ ಸಿಕ್ತು, ನಾನು ಕಟ್ಟಲ್ಲ ಅನ್ನೋ ಮನೋಸ್ಥಿತಿಗೆ ಬರಬೇಡಿ. ಯಾಕಂದರೆ ನೀವು ಕಟ್ಟಬೇಕು. ಈ ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಳ್ತಾ ಇರೋ ಕ್ರಮ ಯಾರೂ ಸಾಲ ಕಟ್ಟದೇ ಇರಲಿ ಅನ್ನಕ್ಕಲ್ಲ, ಮನೆ ಮರ್ಯಾದೆ ಹೋಗದೆ ಇರುತ್ತೆ ಅದು. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋ ಕೆಲಸ ಈಗ ಜನರಿಗೂ ಇದೆ, ಸಾಲ ತಗೊಂಡವ್ರಿಗೂ ಇದೆ ಇದು. ಬಟ್ ಐ ಥಿಂಕ್ ಇಟ್ಸ್ ಅ ಗುಡ್ ಅಟೆಂಪ್ಟ್ ಬೈ ದ ಸ್ಟೇಟ್. ಲೆಟ್ಸ್ ಸಿ ಹೌ ಇಟ್ ಪ್ರೋಗ್ರೆಸಸ್. ಬಟ್ ಇದರಲ್ಲಿ ಬೇಲಿ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಪೊಲೀಸರ ಮೇಲೆ ಅನುಮಾನ ಇರಬೇಕಾದ್ರೆ ಪೊಲೀಸರಿಗೆ ಹೆಚ್ಚಿನ ಜವಾಬ್ದಾರಿ. 4 ಕಡೆ ಯಾವಾಗಲೂ ಬರುತ್ತೆ, ಅದು ಹೊರಕ್ಕೆ ಬರುತ್ತೆ, ಅವಾಗ 4 ಜನ ಪೊಲೀಸ್ನವ್ರಿಗೇನೋ ಆಗಬೇಕಾದಾಗತ್ತೆ, ಆಗ ಅದು ಸರಿ ಹೋಗುತ್ತೆ. ಎಲ್ಲದಕ್ಕೂ ನೀವು ಕಡ್ಡಿ ಹಾಕೊಂಡು ಬಂದಿದ್ರೆ ಆಯ್ತು, ನೀವೇ ಕೊಡಿ ಸೊಲ್ಯೂಷನ್. ಹಂಗಾರೆ ದಿ ಗ್ರೇಟ್ ಮೀಡಿಯಾ ಪೀಪಲ್ ಕೊಡಿಪ್ಪ. ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ಒಂದು ರೌಂಡ್ ತಗೊಂಬಿಡ್ರಪ್ಪ, ಅವ್ರು ಬೆಸ್ಟ್ ಕೊಟ್ಟವ್ರೆ ಅಂತ ಐಡಿಯಾ ಕೊಡ್ರಿ.
ಏನಾದ್ರು ಸೊಲ್ಯೂಷನ್ ಕೊಡ್ಬೇಕಲ್ಲ ನಾವೇ. Yes. ಸುಮ್ಮನೆ ಎಲ್ಲದಕ್ಕೂ ಬಿಡ್ತಾನೆ ಇದ್ರೆ ಏನ್ ಮಾಡ್ತೀರಿ ನಾಳೆ? ಅಲ್ಲ, ಈ ಪೊಲೀಸ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಸರಿ ರೀ, ಯಾರಿಂದ ಮಾಡಿಸ್ಬೇಕ್ರಿ? ನಿಮ್ ಕೈಯಿಂದ ನನ್ನ ಕೈಯಿಂದ ಮಾಡ್ಸಕ್ಕಾಗತ್ತೇನ್ರಿ ನಾಳೆ? ಅಲ್ಲ ಸರ್, ಅದಕ್ಕೆ ಜಿಲ್ಲಾ ಆದಿತ್ಯನಾಥ್ ಹೇಳ್ದಂಗೆ ಆರ್ಮಿಕರ್ಸಕ್ಕಾಗತ್ತಾ? ಹಂಗಲ್ಲ ಸರ್, ಜಿಲ್ಲಾ ಉಸ್ತುವಾರಿಗಳಿದ್ರೆ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಲಿಡ್ಕೊಂಡು ನಿಲ್ಲಕ್ಕಾಗತ್ತೇನ್ರಿ? ಹೋಗಿ ಏನ್ರಿ ಪ್ರಾಕ್ಟಿಕಲಿ ಯೋಚನೆ ಮಾಡ್ರಿ. ಡೋಂಟ್ ಬಿ ಇಂಪ್ರಾಕ್ಟಿಕಲ್. ಎಸ್, ಮೀಡಿಯಾಗಳಲ್ಲಿ ಇನ್ನೊಂದು ಜಾಗದಲ್ಲೆಲ್ಲ ನಾವು ಕೂತ್ಕೊಂಡ್ರೆ ಇಂಪ್ರಾಕ್ಟಿಕಲಿ ಬಾಯಿ ಬಂದಂಗೆ ಬಿಡ್ತೀವಿ, ರೈಲ್ ಅನ್ನಕ್ಕಾಗಲ್ಲ. ಇಲ್ಲಿ ಉಸ್ತುವಾರಿ ಹೋಗ್ಬಿಟ್ಟು ಅಲ್ಲಿ ಕೋಲಿಡ್ಕೊಂಡು ನಿಲ್ಲಕ್ಕಾಗತ್ತೇನ್ರಿ ನಾಳೆ? ಅಲ್ಲ ಹಂಗಲ್ಲ ಸರ್, ಮತ್ತೆ ಪೊಲೀಸರ ವಿಚಾರದಲ್ಲಿ ಜವಾಬ್ದಾರಿಗಳನ್ನು ಏನ್ ತಗೋണ്ടിದ್ದಾರೆ. ಈಗ ಇನ್ನೇನ್ ಮಾಡ್ಬೇಕಾಗಿತ್ತು ಅವ್ರು? ನೀವು ಹೇಳಿ. ಆಯ್ತಪ್ಪ, ನೀವು ಸೊಲ್ಯೂಷನ್ ಕೊಡಿಪ್ಪ. ಅದು ಯಾರ ಕೈಲಿ ಮಾಡಿಸ್ಬೇಕಿತ್ತು ಅಂತ ಹೇಳ್ರಪ್ಪ, ನಾನು ಚೇಂಜ್ ಮಾಡಿಸ್ಕೊಡ್ತೀನಿ. ಹೇಳಿ ನೋಡೋಣ. ದಟ್ಸ್ ನಾಟ್ ದ ವೇ ಟು ಲುಕ್ ಎಟ್ ದ ಇಶ್ಯೂ. ಸರ್ಕಾರಗಳು ಕೆಲವು ಸರಿ ಕೆಲವು ಕೆಲಸ ಮಾಡಿದಾಗ ಅದು ವರ್ಕ್ ಆಗ್ಬೋದು ಅನ್ನೋ ಆಸೆ ಮೇಲೆ ನಾವು ಮುಂದಕ್ಕೆ ಸಾಗಬೇಕು. ಆಗದೆ ಇದ್ರೆ ರಿಪೇರಿ ಮಾಡ್ಕೋಬೇಕು ಅದನ್ನು ಮತ್ತೆ. ಎಕ್ಸಾಕ್ಟ್ಲಿ, ಎಸ್. ಅದು ಬಿಟ್ಬಿಟ್ಟು ಅದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಅದನ್ನ ಯಾಕೆ ಸರಿ ಮಾಡೋದೇನು ಹೇಳ್ರಪ್ಪ, ಮಾಡೋದೇನಾರು ಹೇಳಿ. ಎಸ್, 10 ಗಂಟೆ ಸಮಯದಲ್ಲಿ ಫೈನಾನ್ಸ್ನವರು ಮನೆ ಬಳಿ ಬರ್ತಾರೆ. 10 ಗಂಟೆ, 11 ಗಂಟೆ, 12 ಗಂಟೆ ಕಟ್ಟಲ್ಲ ಅಂದ್ರೆ ಹೋಗೋದೇ ಇಲ್ಲ. ಕಟ್ಟಲೇಬೇಕು. ನೀವು ಎಲ್ಲಿಗಾರು ಹೋಗಿ ಏನಾರು ಮಾಡಿ ಎತ್ತಲಾರು ಮಾಡಿ ನಮ್ಗೆ ಹಣ ಕೊಡಿ. ಅಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ. ಸರ್ ಇವತ್ತಿಲ್ಲ ನಾವೇ ಕಟ್ತೀವಿ ಅಂದ್ರೆ ಕೊಡಲ್ಲ, ಕಟ್ಟಲೇಬೇಕು. ನೀವು ಏನಾರು ಮಾಡ್ಬಿಟ್ಟು ಕಟ್ಟಿ, ಎತ್ತಾರ ಮಾಡ್ಬಿಟ್ಟು ಮನೇಲೆ ಹರಾಜು ಮಾಡ್ತೀವಿ ಅಂದ್ಬಿಟ್ಟು ಕೆಲವು ನೋಟಿಸ್ಗಳು ಕೂಡ ನಮ್ಮ ಕೆಲವು ಸಂಘಗಳು ಹಿಡಿದ್ದಾರೆ. ಸರ್ಕಾರ ನನಗೆ ನಿಜವಾಗ್ಲೂ ಇವಾಗಲೂ ಪರ್ಮಿಷನ್ ಕೊಟ್ಟರೆ ನಾನು ನನ್ನ ಕಿಡ್ನಿ ಮಾರಕ್ಕೆ ಈಗಲೂ ಕೂಡ ರೆಡಿ. ಆ ಚಿಕ್ಕ ಹುಡುಗ ಸಾಲದ ಸೂಲನ್ನು ನೋಡಿ ಅವನ ಮಾತನ್ನು ಕೇಳಿದಾಗ ಎಂಥ ಪರಿಸ್ಥಿತಿ ಇದೆ ಈ ಫೈನಾನ್ಸ್ನವರಿಂದ ಅನ್ನೋದು ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆದರೆ ಸಾಲದು. ಈಗ ಅರುಣ್ ಬಡಿಗೇರ್ ಕೇಳ್ದಂಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ರಿ. ನಿಮ್ಗೆ ಅರ್ಥ ಆದರೆ ನಾವೇನು ಮಾಡೋಣ? ಬಟ್ ಆ ಮಗು ಅಷ್ಟೊಂದು ತೂಕವಾಗಿ ಕಿಡ್ನಿದು ಬಿಟ್ಬಿಡಿ, ಅದು ಕಿಡ್ನಿದ ಆ ಮಗು ಮಾತಾಡಬಾರ್ದು, ಆಯ್ತಲ್ಲ? ಉಳಿದಿದ್ದೆಲ್ಲ ಹೇಳ್ಕೊಂಡು ಹೋಯ್ತಲ್ಲ ಅದು ಎಲ್ಲ ವಿಚಾರ. ಅಯ್ಯಪ್ಪ, ಆಶ್ಚರ್ಯ ಅದು. ಎರಡನೇದು ಕಾಸ್ಟ್. ಈಗಲೂ ಇನ್ನೊಂದು ಸರಿ ಹೇಳ್ತೀನಿ, ಎಲ್ಲ ಸರ್ಕಾರದ ಮೇಲೆ ಎತ್ತಕ್ಕೆ ಮಜಾ ನೋಡಬೇಡಿ ಜನ. ನೀವೇ ಕಂಡು ಕಡೆ ಇಲ್ಲ ಸಾಲ ಸಿಕ್ಕತ್ತೆ ಅಂತ ಪುಕ್ಕಟ್ಟೆ ಎತ್ಕೊಂಬಂದ್ಬಿಟ್ರೆ 6 ಲಕ್ಷ 7 ಲಕ್ಷ ತಗೊಂಡಿದೆ. ಆಮೇಲೆ 4 ಕಡೆ 4 ಫೈನಾನ್ಸ್ ಕಂಪನಿಯಿಂದ ತಗೊಂಬಂದ್ಬಿಟ್ರೆ ಆಮೇಲೆ ನಮ್ಮ ಕೈ ಕೊಟ್ಟಕ್ಕೋಗಲ್ಲ, ನಾವು ಬಡವರು ಅಂದ್ಬಿಟ್ರೆ ಕೊಟ್ಟವನು ಏನು ಮಾಡಬೇಕು? ಮಣ್ತಿರ್ಬೇಕು ಅವನು. ಇಲ್ಲಿ ಸಾಲ್ವ್ ಆಗಬೇಕಾಗಿರೋ ಇಶ್ಯೂಗಳು ಯಾವುದು ಅಂದರೆ ಅನ್ಲಿಮಿಟೆಡ್ ಅನ್ಕಂಟ್ರೋಲ್ಡ್ ಇಂಟ್ರೆಸ್ಟ್ ರೇಟ್ಗಳು, ಮತ್ತೆ ಮನೆ ಹತ್ರ ಬಂದು ಮರ್ಯಾದೆಗಳನ್ನು ತೆಗೆಯುವುದು ಕಾನೂನಿಗೆ ವಿರುದ್ಧವಾಗಿ. ಮನೆಗೆ ಬರೆಯೋದು ಮಾಡಿದೆ. ಯಾವನ್ರಿ ಅವನು ಬರೆಯೋನವನು? ಹಬ್ಬಬ್ಬ ಅಂದರೆ ಒಂದು ನೋಟಿಸ್ ಅಂಟಿಸ್ಬೋದು ಅಷ್ಟೇ. ಮತ್ತು ಕಾನೂನುಗಳ ಪ್ರಕಾರದಲ್ಲಿ ಕೋರ್ಟಿಂದ ಪಡಿತಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಆರ್ಡರ್ಗಳನ್ನು. ಮತ್ತು ನ್ಯಾಷನಲ್ ಬ್ಯಾಂಕ್ಸಲ್ಲಿರೋ ರೂಲ್ಸ್ ಪ್ರಕಾರದಲ್ಲೇ ಕೆಲವು ಸರಿ ಲೋನ್ಸನ್ನು ರೀಅಡ್ಜಸ್ಟ್ ಮಾಡಿ ಕೊಡ್ಬೋದು. ಇದು ಬೇಕಾಗಿರೋದು. ಅದು ಬಿಟ್ಬಿಟ್ಟು ಜನ ನಾವು ತೊಗೊಂಡ್ಬಿಡ್ತೀವಿ, ಎಲ್ಲ ಯಾವ್ದಾರು ಟಿ ವಿ ಹತ್ರ ಬಿಟ್ಟು ನಮ್ಗೆ ಭಾಳ ಕಷ್ಟ ಆಗ್ತಾಯಿದೆ, ಕಿರ್ಕುಳ ತಗೊಂಡಿದ್ದವರೆಲ್ಲ ಕಿರ್ಕುಳ ಅಂದ್ಬಿಟ್ರೆ ಮಾಡೋದೇನವರು? ಕೊಟ್ಟವ್ರಿಗೆ ನಾವು